ದರ್ಶನ್ ಸರ್ ಹೇಳಿರುವಂಥ ಒಂದು ಹೇಳಿಕೆನ ವಿಡಿಯೋ ಯಾವಾಗ ನೀವು ನೋಡಿದ್ರಿ, ನೋಡಿದ ತಕ್ಷಣ ಏನು ಅನ್ನಿಸ್ತು ನಿಮಗೆ? ಅಂದರೆ ನನಗೆ ಖುಷಿ ಆಯಿತು ಮೇಡಮ್. ನಾನು ಆ್ಯಕ್ಚುಲಿ ಅದು ಮಂಗಳವಾರ ಮಧ್ಯಾಹ್ನನೇ ಅಪ್ಲೋಡ್ ಆಗಿತ್ತು ಮೇಡಮ್. ನನಗೆ ಗೊತ್ತಿಲ್ಲ ಅದು. ನನಗೆ ಮಂಗಳವಾರ ನೈಟು ನನಗೆ ಅದೇ ನಮ್ಮ ಸೆಲೆಬ್ರಿಟಿ ಶೆಫ್ ಅಂತ ಹೇಳಿದ್ನಲ್ಲ, ನವೀನ್ ಅಂತಂದ್ಬಿಟ್ಟು ಮೇಡಮ್, ಅವರು ನನಗೆ ರಾತ್ರಿ ಕಳಿಸಿದ್ದಾರೆ. ಬೆಳಗ್ಗೆ ರಾತ್ರಿ ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಮೇಡಮ್, ನೋಡಿಲ್ಲ. ನಾನು ಚಾರ್ಜ್ಗೆ ಹಾಕಿ ಮಡಗಿಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಅವರೇ ಫಸ್ಟ್ ಕಾಲ್ ಅವ್ರದ್ದೇ. ನೋಡಿದಿನಪ್ಪ ವಿಡಿಯೋ ಅಂದರು. ಇಲ್ಲ ಸರ್, ನಾನು ಏನು ಹೇಳಿ ಅಂತಂದೆ. ದರ್ಶನ್ ಸರ್ ನಿಮ್ಮ ಬಗ್ಗೆ ಮಾತಾಡಿದ್ರೆ ನಾವು ಒಂದು ಕ್ಷಣ ನಿಜವಾಗ್ಲೂ ಮಾತಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಅಂಥವ್ರು ನನ್ನ ಬಗ್ಗೆ ಮಾತಾಡಿದ್ರೆ ಏನಾಯ್ತಣ್ಣ ಏನಾಯಿತು ಅಂತಂದು ನಾನು ಇದು ಮಾಡಿದಾಗ, ಇಲ್ಲಪ್ಪ ನಿನ್ನ ಬಗ್ಗೆ ಹೊಗಳಿದ್ದಾರೆ, ತುಂಬ ಖುಷಿ ಆಯ್ತು ಅಂತ ಅವ್ರಿಗೆ. ನೀನು ನೋಡ್ಬಿಟ್ಟು ಕಲೀರಿ ಅಂತ ಸುಮಾರು ಜನಕ್ಕೆ ಸಂದೇಶ ಕೊಟ್ಟಿದ್ದಾರೆ ಅಂತಂದು. ಓಹ್ ಅಣ್ಣ ಖುಷಿ ಆಯಿತು ಅಂದೆ. ಅವತ್ತಿಂದ ಸ್ಟಾರ್ಟ್ ಆಯಿತು ಮೇಡಮ್ ಜರ್ನಿ. ಇವಾಗ ತುಂಬ ಜನ ಬರ್ತಾರೆ ಮೇಡಮ್. ಎಷ್ಟೋ ಜನಕ್ಕೆ ನನಗೆ ಬೇಜಾರಾಗುತ್ತೆ, ಇಲ್ಲ ಐಟಮ್ ಖಾಲಿ ಆಗಿದೆ ಅಂತ ಹೇಳೋಕ್ಕೆ. ಖುಷಿ ಆಗ್ತದೆ ಮೇಡಮ್. ಬಿಸ್ನೆಸ್ ಕ್ಲೋಸ್ ಮಾಡಬೇಕು ಅಂತ ನೀವೇನೋ ಆಲೋಚನೆ ಮಾಡಿದ್ರಂತೆ, ಮತ್ತೆ ಸ್ಟಾರ್ಟಪ್ ಮಾಡಿದ್ರಿ. ಯಾಕೆ ಕ್ಲೋಸ್ ಮಾಡಬೇಕು? ಇಲ್ಲ ನನ್ನ ಬಿಸ್ನೆಸ್ಸು ಚೆನ್ನಾಗೇ ಇತ್ತು ಮೇಡಮ್. ಬಿಸ್ನೆಸ್ ಕ್ಲೋಸ್ ಮಾಡೋಕ್ಕೆ ಉದ್ದೇಶ ಬೇರೆ ಪ್ರಾಬ್ಲಮ್ಗಳಿದ್ವು. ಅಂದರೆ ಅಲ್ಲಿ ಸ್ವಲ್ಪ ಇಟಿಗೇಷನ್ ನಡೀತಾಯಿತ್ತು ಜಗದ್ದು, ಆಮೇಲೆ ತೊಂದರೆಗಳಾಗ್ತಾಯಿದ್ವು. ಬಟ್ ಇವಾಗ ಅದು ಏನಾಯ್ತು ಅಂತ ದರ್ಶನ್ ಸರ್ ಹಿಂಗೆ ಹೇಳಿದ ಮೇಲೆ ಆಟೋಮೆಟಿಕ್ಲಿ ಅದೇ ಕ್ಲೋಸ್ ಆಗಿಬಿಡ್ತು. ಅದ್ರ ಬಗ್ಗೆ ಇವಾಗ ಯಾರು ಮಾತಾಡೋದನ್ನೇ ಇಲ್ಲ. ಅವರೇ ಬಂದು ಸಪೋರ್ಟ್ ಮಾಡ್ತಾರೆ, ಬೆನ್ನು ತಡ್ತಾಯಿದ್ದಾರೆ. ನನಗೆ ಖುಷಿ ಆಯ್ತಪ್ಪ ನಿನ್ನ ಬಗ್ಗೆ ನೋಡಿ. ಅಂಥ ದೊಡ್ಡೊಬ್ಬರು ನಟರು ನಿನ್ನ ಬಗ್ಗೆ ಮಾತಾಡ್ತಾರಂದರೆ ಅದೇನು ತಮಾಷೆ ಮಾತಲ್ಲ. ಖುಷಿ ಆಯ್ತು, ನೀನು ಮಾಡು, ಎಲ್ಲಿ ಗಂಟ ಮಾಡ್ತೀಯ ಮಾಡು, ನಿನಗೆ ಸಪೋರ್ಟ್ ನಾನು ಮಾಡ್ತೀನಿ. ದರ್ಶನ್ ಸರ್ ಹೇಳಿರುವಂಥ ಒಂದು ಹೇಳಿಕೆನ ವಿಡಿಯೋ ಯಾವಾಗ ನೀವು ನೋಡಿದ್ರಿ, ನೋಡಿದ ತಕ್ಷಣ ಏನು ಅನ್ನಿಸ್ತು ನಿಮಗೆ? ಅಂದರೆ ನನಗೆ ಖುಷಿ ಆಯಿತು ಮೇಡಮ್. ನಾನು ಆ್ಯಕ್ಚುಲಿ ಅದು ಮಂಗಳವಾರ ಮಧ್ಯಾಹ್ನನೇ ಅಪ್ಲೋಡ್ ಆಗಿತ್ತು ಮೇಡಮ್. ನನಗೆ ಗೊತ್ತಿಲ್ಲ ಅದು. ನನಗೆ ಮಂಗಳವಾರ ನೈಟು ನನಗೆ ಅದೇ ನಮ್ಮ ಸೆಲೆಬ್ರಿಟಿ ಶೆಫ್ ಅಂತ ಹೇಳಿದ್ನಲ್ಲ, ನವೀನ್ ಅಂತಂದ್ಬಿಟ್ಟು ಮೇಡಮ್, ಅವರು ನನಗೆ ರಾತ್ರಿ ಕಳಿಸಿದ್ದಾರೆ. ಬೆಳಗ್ಗೆ ರಾತ್ರಿ ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಮೇಡಮ್, ನೋಡಿಲ್ಲ. ನಾನು ಚಾರ್ಜ್ಗೆ ಹಾಕಿ ಮಡಗಿಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಅವರೇ ಫಸ್ಟ್ ಕಾಲ್ ಅವ್ರದ್ದೇ. ನೋಡಿದಿನಪ್ಪ ವಿಡಿಯೋ ಅಂದರು. ಇಲ್ಲ ಸರ್, ನಾನು ಏನು ಹೇಳಿ ಅಂತಂದೆ. ದರ್ಶನ್ ಸರ್ ನಿಮ್ಮ ಬಗ್ಗೆ ಮಾತಾಡಿದ್ರೆ ನಾವು ಒಂದು ಕ್ಷಣ ನಿಜವಾಗ್ಲೂ ಮಾತಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಅಂಥವ್ರು ನನ್ನ ಬಗ್ಗೆ ಮಾತಾಡಿದ್ರೆ ಏನಾಯ್ತಣ್ಣ ಏನಾಯಿತು ಅಂತಂದು ನಾನು ಇದು ಮಾಡಿದಾಗ, ಇಲ್ಲಪ್ಪ ನಿನ್ನ ಬಗ್ಗೆ ಹೊಗಳಿದ್ದಾರೆ, ತುಂಬ ಖುಷಿ ಆಯ್ತು ಅಂತ ಅವ್ರಿಗೆ. ನೀನು ನೋಡ್ಬಿಟ್ಟು ಕಲೀರಿ ಅಂತ ಸುಮಾರು ಜನಕ್ಕೆ ಸಂದೇಶ ಕೊಟ್ಟಿದ್ದಾರೆ ಅಂತಂದು. ಓಹ್ ಅಣ್ಣ ಖುಷಿ ಆಯಿತು ಅಂದೆ. ಅವತ್ತಿಂದ ಸ್ಟಾರ್ಟ್ ಆಯಿತು ಮೇಡಮ್ ಜರ್ನಿ. ಇವಾಗ ತುಂಬ ಜನ ಬರ್ತಾರೆ ಮೇಡಮ್. ಎಷ್ಟೋ ಜನಕ್ಕೆ ನನಗೆ ಬೇಜಾರಾಗುತ್ತೆ, ಇಲ್ಲ ಐಟಮ್ ಖಾಲಿ ಆಗಿದೆ ಅಂತ ಹೇಳೋಕ್ಕೆ. ಖುಷಿ ಆಗ್ತದೆ ಮೇಡಮ್. ಬಿಸ್ನೆಸ್ ಕ್ಲೋಸ್ ಮಾಡಬೇಕು ಅಂತ ನೀವೇನೋ ಆಲೋಚನೆ ಮಾಡಿದ್ರಂತೆ, ಮತ್ತೆ ಸ್ಟಾರ್ಟಪ್ ಮಾಡಿದ್ರಿ. ಯಾಕೆ ಕ್ಲೋಸ್ ಮಾಡಬೇಕು? ಇಲ್ಲ ನನ್ನ ಬಿಸ್ನೆಸ್ಸು ಚೆನ್ನಾಗೇ ಇತ್ತು ಮೇಡಮ್. ಬಿಸ್ನೆಸ್ ಕ್ಲೋಸ್ ಮಾಡೋಕ್ಕೆ ಉದ್ದೇಶ ಬೇರೆ ಪ್ರಾಬ್ಲಮ್ಗಳಿದ್ವು. ಅಂದರೆ ಅಲ್ಲಿ ಸ್ವಲ್ಪ ಇಟಿಗೇಷನ್ ನಡೀತಾಯಿತ್ತು ಜಗದ್ದು, ಆಮೇಲೆ ತೊಂದರೆಗಳಾಗ್ತಾಯಿದ್ವು. ಬಟ್ ಇವಾಗ ಅದು ಏನಾಯ್ತು ಅಂತ ದರ್ಶನ್ ಸರ್ ಹಿಂಗೆ ಹೇಳಿದ ಮೇಲೆ ಆಟೋಮೆಟಿಕ್ಲಿ ಅದೇ ಕ್ಲೋಸ್ ಆಗಿಬಿಡ್ತು. ಅದ್ರ ಬಗ್ಗೆ ಇವಾಗ ಯಾರು ಮಾತಾಡೋದನ್ನೇ ಇಲ್ಲ. ಅವರೇ ಬಂದು ಸಪೋರ್ಟ್ ಮಾಡ್ತಾರೆ, ಬೆನ್ನು ತಡ್ತಾಯಿದ್ದಾರೆ. ನನಗೆ ಖುಷಿ ಆಯ್ತಪ್ಪ ನಿನ್ನ ಬಗ್ಗೆ ನೋಡಿ. ಅಂಥ ದೊಡ್ಡೊಬ್ಬರು ನಟರು ನಿನ್ನ ಬಗ್ಗೆ ಮಾತಾಡ್ತಾರಂದರೆ ಅದೇನು ತಮಾಷೆ ಮಾತಲ್ಲ. ಖುಷಿ ಆಯ್ತು, ನೀನು ಮಾಡು, ಎಲ್ಲಿ ಗಂಟ ಮಾಡ್ತೀಯ ಮಾಡು, ನಿನಗೆ ಸಪೋರ್ಟ್ ನಾನು ಮಾಡ್ತೀನಿ ಅಂತ ಹೇಳಿದ್ರು.